ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಉತ್ತರ ಕರ್ನಾಟಕ ಕಡೆ ಸಿಗುವ ಕರ್ಚಿಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕರ್ಚಿಕಾಯಿ ಪಲ್ಯ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕರ್ಚಿಕಾಯಿ ಪಲ್ಯ ಮಾಡಲಿಕ್ಕೆ ಇಲ್ಲಿ ನಾನು 1/4 kg ಕರ್ಚಿಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಈ ಕರ್ಚಿಕಾಯಿನ ಫ್ರೆಶ್ ಆಗಿ ತಂದು ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಾಂದರೆ ಈ ಥರ ಹೊಟ್ಟೆ ಹೊಡೆಯುತ್ತೆ. ಈ ಕರ್ಚಿಕಾಯಿನ 1 ದಿನಕ್ಕಿಂತ ಹೆಚ್ಚು ಇಡಬಾರ್ದು, ಇಲ್ಲಾಂದರೆ ಈ ಥರ ಹೊಟ್ಟೆ ಹೊಡೆದು ಹಾಳಾಗುತ್ತೆ. ಇವಾಗ ನೋಡಿ, ನಾನು ಹೊಟ್ಟೆ ಹೊಡೆದ ಕರ್ಚಿಕಾಯಿನ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಕರ್ಚಿಕಾಯಿ ತುಂಬನ್ನು ತೆಗಿತಾ ಇದ್ದೀನಿ. ಎಲ್ಲ ತುಂಬನ್ನು ತೆಗೆದು ಆಗಿದೆ. ಇವಾಗ ನೋಡಿ, ಇದನ್ನು ತವೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಪಲ್ಯ ಸರಿಯಾಗಲ್ಲ. ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಚಿಕಾಯಿ. ಇದನ್ನು ಹೊಲದಲ್ಲಿ ಬೀಜ ಹಾಕಿ ಬೆಳೆಯಲ್ಲ, ಇದು ಹೆಚ್ಚಾಗಿ ಎರೆಭೂಮಿಯಲ್ಲಿ ಬೆಳೆಯುತ್ತೆ. ಕರ್ಚಿಕಾಯಿ ಸ್ವಲ್ಪ ಹಾಗಲಕಾಯಿ ಥರನೇ ಕಾಣೋದು, ಹಾಗೆ ಸ್ವಲ್ಪ ಕಹಿ ಕೂಡ ಹಾಗೆ ಇರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು. ಮಳೆಗಾಲದ ಟೈಮಲ್ಲಿ ಸಿಗತ್ತೆ ಇದು. ಆ ಸೀಸನ್ನಲ್ಲಿ ಸಿಕ್ಕಾಗ ಮಾಡಿಕೊಂಡು ತಿನ್ನಬೇಕು. ಕರ್ಚಿಕಾಯಿನ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆಗುತ್ತೆ ಅದು ಹುರಿದಿದ್ದಾದಮೇಲೆ. ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ನೋಡಿ. ಈ ಥರ ಹುರಿದಾದ್ಮೇಲೆ ತೆಗಿಬೇಕು. ಪಲ್ಯ ಮಾಡಲಿಕ್ಕೆ ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ಕರಿಬೇವು ಹಾಕಿ ಅದನ್ನು ಕೂಡ ಈರುಳ್ಳಿ ಜೊತೆಗೆ ಬಾಡಿಸ್ಕೊಳ್ಳಿ. ಇವಾಗ ಇದಕ್ಕೆ ಹುರಿದು ಇಟ್ಟುಕೊಂಡಿದ್ದಂತಹ ಕರ್ಚಿಕಾಯಿನ ಹಾಕ್ಕೊಳ್ಳಿ. ಹಾಕಿದ ನಂತರ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು, ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇಲ್ಲ ಅಂದರೆ ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇಷ್ಟು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. 1-2 ನಿಮಿಷ ಈ ರೀತಿ ನೀವು ಬೇಯಿಸ್ಕೊಂಡ್ರೆ ಸಾಕು. ಕೈ ಬಿಡ್ದಂಗೆ ಸೌಟಿಂದ ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡಿ, ಕರ್ಚಿಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಕರ್ಚಿಕಾಯಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ.